ನಮಸ್ಕಾರ. ನನ್ನ ಹೆಸರು ಹಮೀಮ್ ಅಂತ. ವಾರ್ಡ್ ನಂಬರ್ 21 ಶಾಂತಿನಗರದ ನಿವಾಸಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರಣ್ಣ ಅಂತ ಶಾಸಕರು ಸಿಗೋದು ತುಂಬ ಕಷ್ಟ ಸ್ವಾಮಿ. ಯಾಕಂದರೆ ಮನೆಗೂ ಹೋಗಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ಮನೆಗೆ ಹೋಗಿ ನಿಮ್ಮ ಕಷ್ಟ ಏನು, ನಿಮ್ಮ ಬಾಧೆ ಏನು ಅಂತ ಕೇಳುವಂಥ ಶಾಸಕರು ಇವತ್ತವರೆಗೂ ಯಾರಾದರೂ ಇದ್ದರೆ ಅದು ಪ್ರದೀಪ್ ಈಶ್ವರ್ ಅವರೊಬ್ಬರೇ. ಇದರಿಂದ ಯಾರು ಕೂಡ ಈ ರೀತಿ ಕೆಲಸಗಳು ಯಾರೂ ಮಾಡಿಲ್ಲ. ಮತ್ತು ಪ್ರತಿ ಭಾನುವಾರ ಯಾವುದೋ ನಮ್ಮ ಹಳ್ಳಿಗಳಲ್ಲಿ ನೋಡ್ಬೋದು ಆರೋಗ್ಯ ಶಿಬಿರ ಪ್ರತಿ ಭಾನುವಾರ ಮಾಡ್ತಾನೇ ಇದ್ದಾರೆ. ಅದು ಈ ನಡುವೆ ನೋಡ್ತಾ ಇದ್ದರೆ ಅದು ಒಳ್ಳೆ ಕೆಲಸ. ಈ ಶಾಸಕರು ಮಾಡ್ದಂಗೆ ಯಾರೂ ಮಾಡಿಲ್ಲ. ಪ್ರತಿಯೊಂದು ವಿಚಾರಗಳಲ್ಲೇ ಆಗಲಿ, ಏನೇ ಕಷ್ಟ ಸುಖ ಅಂತಂದರೂ ಕೂಡ ಪ್ರತಿಯೊಂದಕ್ಕೂ ಸ್ಪಂದಿಸೋವಂಥ ಶಾಸಕರು ಯಾರಾದರೂ ಇದ್ದರೆ ಅದು ಪ್ರದೀಪ್ ಈಶ್ವರ್ ಅವರು. ಈ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜನತೆ, ಚಿಕ್ಕಬಳ್ಳಾಪುರ ಕ್ಷೇತ್ರ ಪುಣ್ಯ ಮಾಡಿರಬೇಕು. ಯಾಕಂದರೆ ಇಂಥ ಶಾಸಕರು ಸಿಗೋದಕ್ಕೆ. ಮತ್ತು ಭ್ರಷ್ಟಾಚಾರ ಕಳೆದ ಬಾರಿ ಕೂಡ ನೋಡಿದ್ದೀರಿ. ಮಾಜಿ ಶಾಸಕರು ಒಬ್ಬರು ಇದ್ದರು, ನಗರಸಭೆ ಅಂದರೆ ಭ್ರಷ್ಟಾಚಾರ ಅಂತಯಿದ್ರು. ಹೋದರೆ ಒಳಗಡೆ ಹೋದಾಗ ಭಯ ಬೀಳ್ತಾಯಿದ್ರು. ಖಾತೆ ಯಾರಾದರೂ ಮಾಡಿಸ್ಬೇಕು, ಖಾತೆ ಅಂದರೆ ಭಯ ಬೀಳ್ತಾಯಿದ್ರು. ಅಯ್ಯೋ ಬೇಡಪ್ಪ, ನಗರಸಭೆ ಸವಾಸ ಬೇಡ ನಮಗೆ. ಯಾಕಂದರೆ ಅಷ್ಟು ಲಕ್ಷ ಕೇಳ್ತಾರೆ, ಇಷ್ಟು ಲಕ್ಷ ಕೇಳ್ತಾರೆ. ಬರೀ ಒಂದು ಖಾತೆಗೆ 40,000, 50,000, 80,000 ಏನು ಮಧ್ಯವರ್ತಿಗಳಿದ್ದರು, ಬ್ರೋಕರ್ಗಳು, ಬರೀ ಬ್ರೋಕರ್ಗಳೇ. ಗೇಟಿಂದ ಹಿಡಿದು ಚೇಂಬರ್ವರೆಗೂ ಬ್ರೋಕರ್ಗಳೇ ಇದ್ದರು. ಇವತ್ತು ಆ ಹಾವಳಿಗಳೆಲ್ಲ ತಪ್ಪಿಸಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಚಿಕ್ಕಬಳ್ಳಾಪುರವನ್ನು ಮಾಡೋದಕ್ಕೆ ಮಾಡ್ತಾ ಇರೋದು ಯಾರಾದರೂ ಇದ್ದರೆ ಅದು ಪ್ರದೀಪ್ ಈಶ್ವರಣ್ಣವ್ರು ಮಾತ್ರ. ಮತ್ತು ಆಂಬುಲೆನ್ಸ್ ನೋಡಿ ನೀವು, ಅಮ್ಮ ಆಂಬುಲೆನ್ಸ್ ಐತೆ, ಫ್ರೀ ಸರ್ವೀಸು. ಏನೇ ಪ್ರಾಬ್ಲಮ್ ಆಗಲಿ ವಿತಿನ್ ಸೆಕೆಂಡ್ಸಲ್ಲಿ ಸ್ಪಂದನೆ ಮಾಡ್ತಾರೆ. ಅವ್ರ ಇದೈತೆ ಒಂದು ನಂಬರ್ ಕೊಟ್ಟವರು, ಆ ನಂಬರ್ಗೆ ಕಾಲ್ ಮಾಡಿದ ತಕ್ಷಣ ಪಟ್ ಅಂತ ಬರ್ತಾರೆ, ಅವರೇ ಇದು ಮಾಡ್ತಾರೆ. ಏನೇ ಇರಲಿ ಪ್ರತಿಯೊಂದು ನೋಡಿಕೊಂಡು ₹1 ತೊಗೊಂಡಿರಾ ಸೇವೆ ಕೊಡ್ತಾರೆ. ಇದಕ್ಕೆ ನಾನು ಪ್ರದೀಪ್ ಈಶ್ವರಣ್ಣನವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತು ಅದೇ ರೀತಿ ಚಿಕ್ಕಬಳ್ಳಾಪುರ ಯಾರೇ ಹೋಗಲಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವ್ರು ಆಗಿರ್ಬೋದು, ನಾನು ಕೆಲವೊಂದು ಸರಿ ಇರ್ತೀನಿ ಶಾಸಕರ ಜೊತೆ ಇದ್ದಾಗ ನೋಡ್ತಾ ಇರ್ತೀನಿ. ಯಾವುದೇ ಕ್ಷೇತ್ರದವ್ರು ಬರಲಿ, ಅಣ್ಣ ಕಷ್ಟ ಐತೆ ಅಂದರೆ ಹೌದಾ ಬಾ, ಅದೇನು ಕಷ್ಟ ಹೇಳು. ಕಷ್ಟ ಕೇಳ್ತಾರೆ, ಅಲ್ಲೇ ಸಾಲ್ವ್ ಮಾಡ್ತಾರೆ. ಸಾಲ್ವ್ ಮಾಡಿ ನಾನು ಎಷ್ಟೋಗಿತ್ತೋ ನೋಡಿದ್ದೀನಿ. ಸಾಲ್ವ್ ಮಾಡಿ ಇದು ಮಾಡ್ತಾರೆ. ಮತ್ತು ಅನಾಥ ಮಕ್ಕಳಿಗೆ ₹1,00,000 ಯಾರಾದರೂ ಕೊಟ್ಟಾರ ಚಿಕ್ಕಬಳ್ಳಾಪುರದಲ್ಲಿ? ಹೇಳಿ ನೀವೇ. ಯಾರಾದರೂ ಚಿಕ್ಕಬಳ್ಳಾಪುರದಲ್ಲಿ ₹1,00,000 ಅನಾಥ ಮಕ್ಕಳಿಗೆ ಯಾರಾದರೂ ಕೊಟ್ಟಾರ? ಮತ್ತು ಶಿಕ್ಷಣದಲ್ಲಿ ಈ ಕರ್ನಾಟಕದಲ್ಲಿರೋ ತಾಲೂಕುಗಳ ಪೈಕಿ ನಂಬರ್ 1 ಚಿಕ್ಕಬಳ್ಳಾಪುರ. ಶಿಕ್ಷಣದಲ್ಲಿ ರಿಸಲ್ಟ್ ಕೊಡಬೇಕು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಟಾಪ್ 1 ಚಿಕ್ಕಬಳ್ಳಾಪುರ ಬರಬೇಕು ಅಂತೇಳ್ಬಿಟ್ಟು ಅವರ ಪ್ರಯತ್ನ ಮಾಡ್ತಾರೆ. ಇದು ಒಳ್ಳೆಯದಾಗಲಿ. ಮತ್ತು ಅದೇ ರೀತಿ ಸೂಪರ್ 60 ಅಂತ ಈ ಚಿಕ್ಕಬಳ್ಳಾಪುರದಲ್ಲಿರೋ ಮಕ್ಕಳಿಗೆ ಕರ್ಕೊಂಡೋಗಿ ಹಾಸ್ಟೆಲ್ ವ್ಯವಸ್ಥೆ ಕೊಟ್ಟು ₹1 ಇಸ್ಕೊಂಡಿದ್ದೀರ. ಬರೀ ಬುಕ್ಸು ಬ್ಯಾಗ್ ಎತ್ಕೊಂಡು ಹೋಗೋರು ಅವರು. ಬುಕ್ಸು ಬ್ಯಾಗ್ ಎತ್ಕೊಂಡೋಗಿ ಅಲ್ಲಿ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಕೊಟ್ಟು ಅವರಿಗೆ ಕೋಚಿಂಗ್ ಕೊಡುವ ಮುಖಾಂತರ ಇಷ್ಟೊಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ಶಾಸಕರು ಯಾರಾದರೂ ಇದ್ದರೆ ಅದು ಪ್ರದೀಪ್ ಈಶ್ವರ್ ಅವರು ಮಾತ್ರ. ಬೇರೆ ಯಾರ ಕೈಯಲ್ಲೂ ಮಾಡೋಕ್ಕಾಗೋದಿಲ್ಲ ಈ ಕೆಲಸಗಳನ್ನೆಲ್ಲ. ಮತ್ತು ಅದೇ ರೀತಿ ನೋಡಿ, ಈ ಜೂನಿಯರ್ ಕಾಲೇಜ್ ಆವರಣನ ಮಕ್ಕಳು ಮೊದಲು ನಾವಿದ್ದಾಗ ಮೊನ್ನೆ ಎಲ್ಲ ನೋಡ್ತಾಯಿದ್ರಿ ಕಳೆದ ಬಾಡಿ. ಅವಾಗೆಲ್ಲ ಜೂನಿಯರ್ ಕಾಲೇಜ್ ಆವರಣ ಪಾರ್ಕಿಂಗ್ಗೆ ಮತ್ತು ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಆ ಮಕ್ಕಳು ಓದ್ತಾಯಿದ್ರೆ ಇಲ್ಲಿ ನಂದಿ ರಂಗಮಂದಿರದಲ್ಲಿ ಪ್ರೋಗ್ರಾಮ್ಸ್ ಮಾಡೋದು ಮೈಕ್ ಸೆಟ್ಗಳಿಕ್ಕಿ ದೊಡ್ಡದಾಗಿ. ಆ ಮಕ್ಕಳೆಲ್ಲ ಡಿಸ್ಟರ್ಬು. ಅಲ್ಲಿ ಓದೋಕ್ಕೂ ಆಗೋಲ್ಲ, ಅವ್ರು ಮಾಡೋಕ್ಕೂ ಆಗೋಲ್ಲ. ಎಲ್ಲಿಂದ ಓದೋದು? ಬರೀ ಪ್ರೋಗ್ರಾಮ್ ಸಿಕ್ಕೋದು, ಹಾಡುಗಳು ಹಾಕ್ಸೋದು, ಅಲ್ಲೆಲ್ಲ ಡಿಸ್ಟರ್ಬ್ ಮಾಡೋದು. ಮತ್ತು ಆ ಆವರಣ ಏನಿತ್ತು ಅಲ್ಲ ಜೂನಿಯರ್ ಕಾಲೇಜ್ ಆವರಣ, ಅದನ್ನೆಲ್ಲ ಪಾರ್ಕಿಂಗಾಗಿ ಬಳಸ್ಕೊಳ್ತಾಯಿದ್ರು. ಇವತ್ತು ನೋಡೋಗೆ ಒಬ್ಬರು ಒಳಗಡೆ ಹೋಗಿಬಿಡಲ್ಲ ಯಾರು ಅಷ್ಟೇ. ಮೊದಲು ಬೇರೆ ಹುಡುಗರೆಲ್ಲ, ಪ್ರೈವೇಟ್ ಹುಡುಗರೆಲ್ಲ ಬಂದು ಅಲ್ಲಿ ಗೇಟ್ ಹತ್ರ ಇರೋದು, ಸ್ಕೂಲ್ ಮಕ್ಕಳಿಗೆಲ್ಲ ಇದು ಮಾಡೋದು, ಅಲ್ಲಿ ಟಾರ್ಚರ್ ಕೊಡೋದು, ಮತ್ತು ಕ್ರಿಕೆಟ್ ಆಡಿಸೋದು, ಅಲ್ಲೇ ಅದೇ ಇದರಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋದು, ಇವೆಲ್ಲ ಮಾಡ್ತಾಯಿದ್ರು. ಇವತ್ತು ಅದು ನೋಡ್ಬಿಟ್ಟು ನೋಡಿ ಎಷ್ಟು ಶುದ್ಧವಾಗಿ ಇಕ್ಕಿದ್ದಾರೆ ಇದನ್ನ ಆವರಣನ. ಅದೊಂದು ಆದಮೇಲೆ ಮತ್ತೆ ತಾಲೂಕು ಆಫೀಸು, ಅದು ಕೂಡ ಮಧ್ಯವರ್ತಿಗಳ ಹಾವಳಿ, ಮಧ್ಯವರ್ತಿಗಳ ಒಂದು ಅಡ್ಡ ಅಂತಲೇ ಹೇಳ್ಬೋದು ತಾಲೂಕು ಆಫೀಸ್ನ. ಹೋದರೆ ಸಾಕು, ಗೇಟಿಂದ ಹಿಡಿದು ಅದು ಚೇಂಬರ್ವರೆಗೂ ಅದೇ ಕಥೆನೇ. ಇವಾಗ ನೋಡಿ ರೆಕಾರ್ಡ್ಸ್ ರೂಮ್ ಆಗಲಿ ಎಲ್ಲ ಡಿಜಿಟಲ್ ಮಾಡಾಕೋರೆ. ಇನ್ನೇನಿದ್ರು ರೆಕಾರ್ಡ್ಸ್ ಬೇಕಂದರೆ ಹೋಗಬೇಕು, ಬರೀ ಡಿಜಿಟಲಲ್ಲಿ ಇದು ಮಾಡಿಕೊಂಡು ಕಂಪ್ಯೂಟ್ರಲ್ಲಿ ತೆಗೆಸ್ಕೊಬರ್ಬೋದು. ಇವತ್ತು ಇಷ್ಟೊಂದು ಶುದ್ಧವಾದ ವ್ಯವಸ್ಥೆ ಆಗಲಿ ಮತ್ತು ಅನುಕೂಲ ಆಗಲಿ ಮಾಡುವಂಥ ಕೆಲಸ ಯಾರಾದರೂ ಮಾಡೋಂಗಿದ್ರೆ ಅದು ಪ್ರದೀಪ್ ಈಶ್ವರಣ್ಣ ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಇನ್ನು ಬೇರೆ ಯಾರು ಬಂದರೂ ಮಾಡೋಕ್ಕಾಗೋದಿಲ್ಲ. ಈ ನಮ್ಮ ಕ್ಷೇತ್ರದ ಜನ ಇಂಥ ಶಾಸಕರನ್ನು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದಾರೆ. ಒಂದು ಹೇಳ್ಬೇಕಂದ್ರೆ ದೇವ್ರ ರೂಪದಲ್ಲಿ ಪ್ರದೀಪ್ ಈಶ್ವರಣ್ಣನವರು ಇವತ್ತು ಇಷ್ಟೆಲ್ಲ ಸೇವೆಗಳು ಮಾಡ್ತಾಯಿದ್ದಾರೆ ಚಿಕ್ಕಬಳ್ಳಾಪುರ ಜನತೆಗಾಗಲಿ. ಬೇರೆ ಯಾರೇ ಬರಲಿ ಪ್ರತಿಯೊಂದು ಸ್ಪಂದಿಸುವಂಥವ್ರು ಯಾರಾದರೂ ಇದ್ದರೆ ಅದು ಪ್ರದೀಪ್ ಈಶ್ವರಣ್ಣ ಮಾತ್ರನೇ. ಇನ್ನು ಬೇರೆ ಯಾರ ಕೈಯಲ್ಲೂ ಆಗೋದಿಲ್ಲ.